ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈರಾಯ್ಚಿಬ ಸೈಕಿಟನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾನು ನಿಮಗೆ ಹನುಮ ಜಯಂತಿ ಯಾವಾಗ ಹಾಗೆ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಒಂದು ಹಾರಗಳು ಮತ್ತು ವಿಶೇಷವಾದ ಅಲಂಕಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಪೂಜಾ ವಿಧಾನ, ವಿಶೇಷ ದೀಪಾರಾಧನೆ, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಹಾಗೆ ವಿಶೇಷ ಪ್ರಸಾದ, ಹಾಗೆ ದ್ವಾದಶಾಕ್ಷರಿ ಮಂತ್ರವನ್ನು ಸಹ ಒಂದು ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಯಾವ ಬಣ್ಣದ ಒಂದು ಬಟ್ಟೆಯನ್ನು ಅನ್ನೋದಾದರೆ ಕೇಸರಿ, ಕೆಂಪು ಅಥವಾ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ನೀವು ಧರಿಸುವುದು ತುಂಬಾ ಶ್ರೇಷ್ಠವಾದದ್ದು. ಯಾವ ಬಣ್ಣದ ಬಟ್ಟೆಯನ್ನು ಧರಿಸಲೇಬಾರದು ಅಂದರೆ ಕಪ್ಪು ಹಾಗೆ ಬಿಳಿ ಬಣ್ಣದ ಬಟ್ಟೆಯನ್ನು ನೀವು ಆವತ್ತಿನ ದಿವಸ ಧರಿಸಲು ಹೋಗಬೇಡಿ. ನೀವು ಪೂಜೆ ಮಾಡುವಾಗ ಸಹ ಅದನ್ನು ಧರಿಸಬೇಡಿ, ಹಾಗೆ ದೇವಸ್ಥಾನಕ್ಕೆ ಹೋಗುವಾಗ ಸಹ ಅದನ್ನು ಧರಿಸಬೇಡಿ. ಅದು ತುಂಬಾ ಒಂದು ಕೆಟ್ಟದಾಗಿರುವಂಥದ್ದು. ಮಂಗಳವಾರ, ಶನಿವಾರ ಸಹ ಆ ಬಟ್ಟೆಯನ್ನು ನೀವು ಧರಿಸದೇ ಇರುವುದು ತುಂಬಾ ಒಂದು ಒಳ್ಳೆಯದು. ಹಾಗೆ ಹಳದಿ, ಕೆಂಪು, ಕೇಸರಿ ಬಣ್ಣದ ಬಟ್ಟೆಯನ್ನು ಒಂದು ಹನುಮ ಜಯಂತಿ ದಿವಸ ಸಹ ಧರಿಸಬಹುದು, ಹಾಗೆ ಮಂಗಳವಾರ, ಶನಿವಾರ ಸಹ ಅದನ್ನು ಧರಿಸಬಹುದು. ವಿಶೇಷವಾದ ಮಂಚ ಏನಪ್ಪ ಅಂತಂದರೆ, ಆ ಮಂಚಕ್ಕೆ ತುಂಬಾ ಒಂದು ಶ್ರೇಷ್ಠವಾದದ್ದು. ನೀವು ಆ ಮಂಚವನ್ನು 108 ಸಲ ಸಹ ಹೇಳ್ಬೋದು, 11 ಸಲ, 7 ಸಲ, 21 ಸಲ, 51 ಸಲ, 1008 ಸಲ ಸಹ ನೀವು ಅದನ್ನು ಹೇಳ್ಕೋಬಹುದು. ಮಂಚ ಹೇಗಿದೆ ಅನ್ನೋದಾದರೆ, ಹಂ ಹನುಮತೆ ರುದ್ರಾತ್ಮಕಾಯ ಹಂ ಫಟ್ ಅಂತ ನೀವು ಅಂತ ಪುಟ್ಟದಾಗಿರೋ ಮಂಚ ಇದೆ. ನೀವು ಅದನ್ನು 108 ಸಲ ನೀವು ಅದನ್ನು ಪಠನೆ ಮಾಡಬಹುದು. ಅದು ತುಂಬಾ ಶ್ರೇಷ್ಠವಾದದ್ದು. ನಿಮಗೆ ಅದು ದ್ವಾದಶಾಕ್ಷರಿ ಮಂತ್ರ ನೀವು ಹೇಳ್ಕೊಳ್ಳೋ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲು ಹೋಗಬೇಡಿ. ಹಾಗೆ ಮತ್ತೊಂದು ಮಂತ್ರ ಓಂ ಹಂ ಹನುಮತೆ ನಮಃ, ಇದು ಸಹ ತುಂಬಾ ಒಳ್ಳೆಯದು. ಬೇರೆ ಸಮಯದಲ್ಲಿ ಯಾವ ಮಂತ್ರವನ್ನು ಹೇಳ್ಕೋಬೇಕಂದ್ರೆ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯುಕ್ತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲ ಯಶೋಧರ್ಮಂ ನಿರ್ಭಯತ್ವಂ ಆರೋಗತ ಅಜಾಡಂ ವಾಕ್ಪಟುತ್ವಂ ಹನುಮಂತಂ ಸ್ಮರಣಾರ್ಥಂ ಭವೇತ್. ಓಂ ಹಂ ಹನುಮತೆ ನಮಃ. ಈ ಮಂತ್ರವನ್ನು ನೀವು ಪ್ರತಿ ದಿವಸ ಸಹ ನೀವು ಹೇಳ್ಕೋಬಹುದು. ಆದರೆ ಈ ಮಂತ್ರವನ್ನು ಹೇಳ್ಕೊಂಡಿರೋ ದಿವಸ ನೀವು ನಾನ್ ವೆಜ್ ಮತ್ತು ಸೇವನೆ ಮಾಡ್ಕೊಳ್ಳಲು ಬರುವುದಿಲ್ಲ. ಹಾಗೆ ಬ್ರಹ್ಮಚಾರ್ಯವನ್ನು ಒಂದು ಪಾಲನೆ ಮಾಡ್ಕೋಬೇಕಾಗುತ್ತದೆ. ಈ ಚೈತ್ರ ಹುಣ್ಣಿಮೆದಂದು ನಾವು ಒಂದು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಚೈತ್ರ ಹುಣ್ಣಿಮೆಗೆ ವಿಶೇಷವಾದ ದವನದ ಹುಣ್ಣಿಮೆ ಅಂತ ಸಹ ನಾವು ಕರೆಯುತ್ತೇವೆ. ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಒಂದು ತಾಮ್ರದ ಪ್ಲೇಟ್ ಮೇಲೆ ಎಲ್ವೇದಲ್ಲಿ ಇಟ್ಟು ಜೈ ಹನುಮಾನ ಅಂತ ನೀವು ಬರೆದು ಅಕ್ಷತೆಯನ್ನು ಹಾಕಿ ಆ ಬರವಣಿಗೆಯನ್ನು ನೀವು ಕೇಸರಿ ಕುಂಕುಮದಿಂದ ಬರೆಯುವುದು ತುಂಬಾ ಒಂದು ಶ್ರೇಷ್ಠವಾದದ್ದು. ಇಲ್ಲವೇ ಶ್ರೀಗಂಧದಿಂದ ಸಹ ನೀವು ಬರೆಯಬಹುದು, ಏನು ತೊಂದರೆ ಏನಿಲ್ಲ. ನಂತರದ ಅಕ್ಷತೆಯನ್ನು ಹಾಕಿ, ಕೆಂಪು ಅಕ್ಷತೆ ತುಂಬಾ ಒಳ್ಳೆಯದು. ಹಾಗೆ ಕೇಸರಿ ಅಕ್ಷತೆ ಅದು ಸಹ ತುಂಬಾ ಒಂದು ಶ್ರೇಷ್ಠವಾದದ್ದು. ಕೇಸರಿ ಬಣ್ಣದ ಅಕ್ಷತೆ, ಹೂವು ಹಾಗೆ ಕುಂಕುಮವನ್ನು ನೀವು ಒಂದು ಬಲಿಸುವುದು ತುಂಬಾ ಒಂದು ಒಳ್ಳೆಯದು. ಈ ಪೂಜೆಯಲ್ಲಿ ಮಣ್ಣಿನ ದೀಪ ಅಥವಾ ಒಂದು ಹಿತ್ತಾಳೆ ದೀಪವನ್ನಿಟ್ಟು ಕೇಸರಿ ಬತ್ತಿಗಳನ್ನು 5 ಬತ್ತಿ ಹಾಗೆ ಮಾಡಿ ಒಂದು ಪಂಚಮುಖಿ ದೀಪಾರಾಧನೆಗೆ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ತುಪ್ಪದ ಬದಲಿಗೆ ತುಪ್ಪಕ್ಕಿಂತ ಶ್ರೇಷ್ಠ ಫಲ ನೀಡುವುದೆಂದರೆ ಮಲ್ಲಿಗೆ ಎಣ್ಣೆ. ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆ ಅಂದರೆ ತುಂಬಾ ಒಂದು ಪ್ರೀತಿವಾದದ್ದು. ನೀವು ಮಲ್ಲಿಗೆ ಎಣ್ಣೆಯಿಂದ ನೀವು ಸಹ ನೀವು ದೀಪಾರಾಧನೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ನಿಮಗೆ ಸಿಕ್ಕಿಲ್ಲ ಅನ್ನೋದಾದರೆ ನೀವು ತುಪ್ಪದಿಂದ ಸಹ ನೀವು ಒಂದು ದೀಪಾರಾಧನೆ ಮಾಡ್ಕೋಬಹುದು. ತುಪ್ಪದಲ್ಲಿ ಸಹ ನೀವು ಸ್ವಲ್ಪ ಮಟ್ಟಿಗೆ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಮತ್ತೊಂದು ರೀತಿಯ ದೀಪಾರಾಧನೆ ಏನಪ್ಪ ಅಂತಂದರೆ, ಇದು ಬಾಳೆಹಣ್ಣಿನ ದೀಪಾರಾಧನೆ. ಅದನ್ನು ಹೇಗೆ ಮಾಡಬೇಕಂದ್ರೆ, ಒಂದು ಪ್ಲೇಟ್ ಮೇಲೆ ನೀವು 5 ಬಾಳೆಹಣ್ಣಿನ ಒಂದು ಹೆಚ್ಚುಗಳನ್ನು ಅದು ತಯಾರು ಮಾಡ್ಕೋಬೇಕಾಗುತ್ತದೆ. ಒಂದು ದೊಡ್ಡದಾಗಿ ಒಂದು ಬಾಳೆಹಣ್ಣು ಆಗಿದ್ದರೆ ಒಂದೇ ಸಾಕು. ಪುಟ್ಟದಾಗಿದ್ದರೆ ಒಂದು 2 ತೆಗೆದುಕೊಳ್ಳಿ. 5 ನೀವು ಬಾಳೆಹಣ್ಣಿನ ದೀಪಗಳನ್ನು ನೀವು ಅದನ್ನು ಸಿದ್ಧ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ತುಪ್ಪದ ಬತ್ತಿಯನ್ನೇ ಇಟ್ಟು ನೀವು ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ನಾವು ರಾಮನವಮಿಯಲ್ಲಿ 4 ಮಾಡಿದ್ವಿ, ಆದರೆ ಈ ಹನುಮ ಜಯಂತಿಯಲ್ಲಿ 5 ಮಾಡಬೇಕಾಗಿರುತ್ತದೆ. ಯಾವುದಾದ್ರೂ ಒಂದನ್ನು ಮಾಡಿದರೆ ಸಾಕು. ಪಂಚಮುಖಿ ದೀಪಾರಾಧನೆ ಅಥವಾ ಈ ಬಾಳೆಹಣ್ಣಿನ ದೀಪಾರಾಧನೆ ಯಾವುದಾದ್ರು ಒಂದನ್ನು ಮಾಡಿದರೆ ಸಾಕು. 2 ಸಹ ಮಾಡಬಹುದು. ಮನೆ ಮೇಲೆ ಕೇಸರಿ ಬಣ್ಣದ ವಸ್ತ್ರವನ್ನು ಹಾಕಿಕೊಂಡು ಆಂಜನೇಯ ಸ್ವಾಮಿ ಫೋಟೋ ಅಥವಾ ರಾಮನ ಫೋಟೋವನ್ನು ಸಹ ಇಟ್ಟು ಪೂಜೆಯನ್ನು ಮಾಡ್ಕೋಬಹುದು. ಅದಕ್ಕೆ ಹೂವಿನಿಂದ ಒಂದು ಅಲಂಕಾರ ಮಾಡಿಕೊಳ್ಳಿ. ತುಳಸಿ ಹಾರವನ್ನು ಹಾಕಿದರೆ ಸಹ ತುಂಬಾ ಒಳ್ಳೆಯದು. ನಂತರದಲ್ಲಿ 5 ದೀಪವನ್ನು ಸಹ ಹಚ್ಚುತ್ತಿದ್ದೇನೆ. ಈ ಪೂಜೆಯಲ್ಲಿ ನೀವು ಒಂದು ಹನುಮಾನ್ ಚಾಲೀಸ ಒಂದು ಪುಸ್ತಕವನ್ನು ಇಟ್ಟು ಸಹ ನೀವು ಪೂಜೆ ಮಾಡ್ಕೋಬಹುದು. ಹಾಗೆ ಅದನ್ನು ಓದಬೇಕು ಸಹ. ಸುಮ್ಮನೆ ನಾವು ಪೂಜೆಯನ್ನು ಮಾಡಿದರೆ ಅದು ಏನು ಸಹ ಅರ್ಥ ಬರುವುದಿಲ್ಲ, ಅದನ್ನು ಓದಬೇಕು ಸಹ.
ನಂತರದಲ್ಲಿ ಮುಂಭಾಗದಲ್ಲಿ ಒಂದು ತಾಮ್ರದ ಪ್ಲೇಟನ್ನು ಇಟ್ಟು ಪುಟ್ಟದಾಗಿರೋ ಒಂದು ಮನೆಯನ್ನು ಇಟ್ಟಿದ್ದೇನೆ. ಅದ್ರ ಮೇಲೆ ಎಲ್ವೇದಲ್ಲಿ ಇಟ್ಟು ಜೈ ಹನುಮಾನ್ ಅಂತ ಬರೆದು ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ಆಂಜನೇಯ ಸ್ವಾಮಿ ಒಂದು ವಿಗ್ರಹಕ್ಕೆ ಮುಂದೆ ನೀವು ಮುಖಭಾಗದಲ್ಲಿ ಹಾಗೆ ಕೈಗೆ ಕಾಲಿಗೆ ಹಾಗೆ ಬಾಲಕ್ಕೆ ಸಹ ನೀವು ಮರೆಯಲು ಹೋಗಬೇಡಿ. ಅಲ್ಲಿ ಸಹ ನೀವು ಒಂದು ಕೇಸರಿ ಕುಂಕುಮವನ್ನು ನೀವು ಹಚ್ಕೋಬೇಕಾಗುತ್ತದೆ. ನಂತರದಲ್ಲಿ ಕೇಸರಿ ಕುಂಕುಮದಿಂದ ಮಾಡಿರುವಂಥ ಎಲ್ದಲೆ ಗೆಜ್ಜೆವಸ್ತ್ರವನ್ನು ಹಾಕಿ ನೀವು ಹೂಗಳಿಂದ ಒಂದು ಅಲಂಕಾರವನ್ನು ಮಾಡಿಕೊಳ್ಳಿ. ನೀವು ಆಂಜನೇಯ ಸ್ವಾಮಿ ವಿಗ್ರಹ ನೀವು ಹಿತ್ತಾಯದಿಂದ ಸಹ ನೀವು ಇರಬಹುದು. ಪಂಚಮುಖಿ ಆಂಜನೇಯ ಸ್ವಾಮಿ ಇದು ತುಂಬ ಒಳ್ಳೆಯದು. ಇಲ್ಲವರೆ ನೀವು ಕಾಯಿ ಆಂಜನೇಯ ಸ್ವಾಮಿ ಇಂಥ ಒಂದು ವಿಗ್ರಹ ಇಟ್ಟುಕೊಂಡು ನೀವು ಪೂಜೆ ಮಾಡಿದರೆ ಸಾಕು. ನಂತರದಲ್ಲಿ ಎರಡು ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ಕುಂಕುಮಾರ್ಚನೆ ಮಾಡಲಿಕ್ಕೆ ಅಂತ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ. ಪಕ್ಕದಲ್ಲಿ ನೀವು ಗಣೇಶನ ಪೂಜೆ ಸಹ ಮಾಡ್ಕೋಬೇಕಾಗುತ್ತದೆ. ನೀವು ಅದನ್ನು ಸಹ ನೀವು ಮಾಡಿರೋ ಹೋಗ್ಬಿಡಿ. ಗಣೇಶನಿಗೆ ಒಂದು ಹೂವನ್ನು ಇಟ್ಟು ಪ್ರಸಾದಕ್ಕೆ ಅಂತ ಬೆಲ್ಲವನ್ನು ಇಟ್ಟಿದ್ದೇನೆ ಅಷ್ಟೇ. ಹಾಗೆ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಂದರೆ ತುಂಬಾ ಒಂದು ಪ್ರಿಯವಾದದ್ದು. ಬೆಣ್ಣೆಯನ್ನು ನೀವು ಪ್ರಸಾದ ರೂಪವಾಗಿ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಹಾಗೆ ಬಾಳೆಹಣ್ಣನ್ನು ಪುಟ್ಟದಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಜೇನುತುಪ್ಪವನ್ನು ಹಾಕಿಕೊಂಡು ನೀವು ಅದನ್ನು ಸಹ ಪ್ರಸಾದ ರೂಪವಾಗಿರಿ. ಹಾಗೆ ತಾಂಬೂಲ ಮತ್ತು ಬಾಳೆಹಣ್ಣು ಅಷ್ಟೇ ನಾನು ಹಣ್ಣುಗಳಂತ ಇಟ್ಟಿದ್ದೇನೆ ಪೂಜೆಗೆ. ಹಾಗೆ ತುಳಸಿ ತೀರ್ಥ ರೆಡಿ ಮಾಡಿಕೊಂಡು ನಂತರದಲ್ಲಿ ಅಗರಬತ್ತಿಯನ್ನು ಬೆಳಗಿ ಧೂಪವನ್ನು ಹಾಕಿ ನೀವು ಶ್ರೀ ಹನುಮಾನ್ ಚಾಲೀಸವನ್ನು ಸಹ ಓದ್ಕೊಂಡು ಹಾಗೆ ಶ್ರೀ ಹನುಮಂತನ ಒಂದು ಅಷ್ಟೋತ್ಸವ ಹೇಳ್ಕೊಂಡು ಒಂದು ಕುಂಕುಮಾರ್ಚನೆಯನ್ನು ಮಾಡಿ. ಕುಂಕುಮಾರ್ಚನೆ ಅಂದರೆ ಕೇಸರಿದಿಂದ ನೀವು ಅರ್ಚನೆ ಮಾಡಿಕೊಂಡು ನಂತರದಲ್ಲಿ ಕಾಯನ್ನು ಬರೆದು ಪೂಜೆಯನ್ನು ಮಾಡಿ. ಇಷ್ಟು ಒಂದು ನೀವು ಪೂಜೆ ಮಾಡಿಕೊಂಡ್ರೆ ಸಾಕು. ತುಪ್ಪದ ಆರತಿ ಮಾಡ್ಕೋಬಹುದು, ಇಲ್ಲವರೆ ಕರ್ಪೂರದ ಆರತಿ ಸಹ ಮಾಡ್ಕೋಬಹುದು, ನಿಮ್ಮ ಚಾಯ್ಸ್ ಅದು. ಈ ಪೂಜೆಯನ್ನು ಬೆಳಗ್ಗೆನೇ ಮಾಡ್ಕೋಬೇಕಾಗುತ್ತದೆ. ಹಾಗೆ ಸಾಯಂಕಾಲ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಎರಡು ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟು ಲಕ್ಷ್ಮೀ ದೇವಿಯ ಮುಂದೆ ಕುಂಕುಮಾರ್ಚನೆ ಮಾಡಿಬಿಟ್ಟು ನಂತರದಲ್ಲಿ ಹಾಲಿಗೆ ಬಾದಾಮಿ ಹಾಗೆ ಒಂದು ಕಲ್ ಸಕ್ಕರೆಯನ್ನು ಹಾಕಿ ಪ್ರಸಾದ ರೂಪವಾಗಿ ಇಟ್ಟು ಹಾಗೆ ಪ್ಲೇನ್ ಹಾಲು ಸ್ವಲ್ಪ ಮಟ್ಟಿಗೆ ಮತ್ತೊಂದು ಸ್ವಲ್ಪ ತೆಗೆದುಕೊಂಡು ಅದಕ್ಕೆ ನೀವು ಏನನ್ನು ಸಹ ಹಾಕಲು ಹೋಗಬೇಡಿ. ಅದು ಪ್ಲೇನ್ ಆಗಿರುವಂಥ ಹಾಲು ಬೆಳ್ಳಿ ಬಟ್ಲಿನಲ್ಲಿ ಹಾಕಿ ನೀವು ಚಂದ್ರನ ಮುಂದೆ ಇಟ್ಟು ಚಂದ್ರನ ಬೆಳಕಿನಲ್ಲಿ ಇಟ್ಟು ನೀವು ಅದನ್ನು ಸೇವನೆ ಮಾಡ್ಕೋಬಹುದು. ನೋಡಿದ್ರೆ ಪ್ಲಸ್ ನಮಗೆ ಸಂಪೂರ್ಣವಾದ ಒಂದು ಹನುಮ ಜಯಂತಿಯ ಪೂಜಾ ವಿಧಾನ, ದ್ವಾದಶಾಕ್ಷರಿ ಮಂತ್ರ, ಯಾವ ಬಣ್ಣದ ಬಟ್ಟೆ ಧರಿಸಬೇಕು, ಪ್ರಸಾದ, ವಿಶೇಷವಾದ 2 ರೀತಿಯ ದೀಪಾರಾಧನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.